ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೊಡ್ಲೂಬಾರ್ದು, ಅದೇ ಪದ್ಧತಿ. ಅಜ್ಜಿ ಪ್ಲೀಸ್ ಹೀಗೆಲ್ಲ ಹೇಳ್ಬೇಡಿ. ಕಳೆದು ಹಾಕಿ ತಪ್ಪು ಮಾಡಿದ್ದೀನಿ ನಿಜ. ಅದಕ್ಕೆ ನಾನು ನನ್ನ ಮಗುನ ಕಳ್ಕೊಂಡು ಶಿಕ್ಷೆ ಕೂಡ ಅನುಭವಿಸ್ತಾ ಇದ್ದೀನಿ. ನೀವು ಮತ್ತೆ ಕೊಡಲ್ಲ ಅಂತ ಹೇಳಿ ದಯವಿಟ್ಟು ನನಗಿಂತ ದೊಡ್ಡ ಶಿಕ್ಷೆ ಕೊಡಬೇಡಿ ಅಜ್ಜಿ. ಅಜ್ಜಿ ನೋಡಿ, ನಾನು ನಾಗಪ್ಪನ ಹತ್ರ ಬೇಡ್ಕೋತೀನಿ, ತಪ್ಪಾಯ್ತಪ್ಪ ಕ್ಷಮಿಸ್ಬಿಡು ಅಂತ. ನಾನು ತಪ್ಪು ಕಾಣಿಕೆನೂ ಹಾಕ್ತೀನಿ. ಆದ್ರೆ ದಯವಿಟ್ಟು ಕೊಡಲ್ಲ ಅಂತ ಹೇಳ್ಬೇಡಿ ಅಜ್ಜಿ, ಪ್ಲೀಸ್ ಕೊಡಿ. ಆ ದೇವ್ರ ದೊಡ್ಡನು ನನ್ನ ತಪ್ಪನ್ನ ಕ್ಷಮಿಸ್ತಾನೆ. ದಯವಿಟ್ಟು ಆ ತಾಳಿ ಕೊಡಿ ಅಜ್ಜಿ. ಕೊಡಲ್ಲ ಅಂತ ಹೇಳ್ದೆ ತಾನೆ. ಒಂದು ಸಲ ಕಳ್ಕೊಂಡ ಮೇಲೆ ಇದನ್ನ ಪೂಜೆ ಮಾಡೋ ಹರತೆ ಇರಲ್ಲ ಇರಲ್ಲ ಇರಲ್ಲ. ಇದೆ, ಆ ಪೂಜೆ ಮಾಡೋ ಯೋಗ್ಯತೆ ನನಗಿದೆ. ನನಗ ಯೋಗ್ಯತೆ ಇರೋದಕ್ಕೆ ಅಜ್ಜಿ ಕಳೆದು ಹೋಗಿರೋ ನಾಗರ ತಾಳಿ ಇವತ್ ಮತ್ತೆ ವಾಪಸ್ ನಮ್ಮನೆ ಸೇರ್ಕೊಂಡಿರೋದು. ನನಗ್ ನಾಗರ ತಾಳಿ ಸಿಗೋ ಹಾಗೆ ಮಾಡು, ನಾನು ಮತ್ತೆ ಪೂಜೆ ಮಾಡ್ತೀನಿ. ನನಗ್ ಮಗು ಕೊಡು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಅಯ್ಯೋ, ನನ್ನ ಕೂಗು ಆ ಭಗವಂತನಿಗೆ ಕೇಳಿಸಿದೆ, ನಿಮಗ್ ಕೇಳಿಸ್ತಿಲ್ವಾ ಅಜ್ಜಿ? ಪ್ಲೀಸ್ ಅಜ್ಜಿ, ಇಲ್ಲ ಅನ್ಬೇಡಿ. ಇನ್ನು ನನ್ನ ಕೈಯಿಂದ ಎಷ್ಟು ಕಣ್ಣೀರು ಹಾಕ್ಸ್ಬೇಕು ಅಂತಿದ್ದೀರಾ ಅಜ್ಜಿ? ನೋಡಿ, ನಿಮ್ ದಮ್ಮಯ್ಯ ಅಂತೀನಿ, ನಿಮಗ್ ಕೈ ಮುಗಿತೀನಿ. ದಯವಿಟ್ಟು ನಾಗರ ತಾಳಿ ಕೊಡಿ ಅಜ್ಜಿ. ಅಜ್ಜಿ ಪ್ಲೀಸ್ ಕೊಡಿ ಅಜ್ಜಿ.